ನಮಸ್ಕಾರ ವೀಕ್ಷಕರೇ, ಸಂಪರ್ಕ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಅನುಪಮ ಪಂಚಾಕ್ಷರಿ, ಅಧ್ಯಕ್ಷರು ಸ್ವಾಭಿಮಾನ ಮಹಿಳಾ ಟ್ರಸ್ಟ್ ಹಾಗೂ ರೋಟರಿ ಕೆಂಗೇರಿ ಉಪನಗರ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿರೋ ವಿಚಾರ ಅಂದ್ರೆ, ಯಾವತ್ತು ಒಂದು ಬೇಸರ ಪಟ್ಕೊಳ್ದೇ ಇರಿ, ಜೀವನದಲ್ಲಿ ಎದೆಗುಂದದೇ ಇರಿ. ನಾನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು, ನಿಷ್ಠಾವಂತಲಾಗಿದ್ರು, ಪ್ರಾಮಾಣಿಕವಾಗಿ ಕಾರ್ಯ ನಿರ್ವಹಿಸ್ತಾ ಇದ್ರು, ನನ್ನನ್ನು ಯಾಕೆ ಯಾರು ಗುರುತಿಸ್ತಾ ಇಲ್ಲ, ಯಾಕೆ ನಾನು ಸಕ್ಸಸ್ ಅನ್ನ ಕಾಣ್ತಾ ಇಲ್ಲ? ಈ ಮನಸ್ಸು, ನಮ್ಮ ಮನಸ್ಸು ಸದಾ ಕಾಲ ಅದ್ರ ಬಗ್ಗೆ ಒಂದೊಂದ್ಸಲ ಚಿಂತನೆ ಮಾಡ್ತಾ ಒಂದೊಂದ್ಸಲ ತುಂಬಾ ಬೇಸರ ಮಾಡ್ಕೊಳ್ತೀವಿ, ಡಿಪ್ರೆಷನ್ ಹೊಟ್ಟೋಗ್ತೀವಿ. ಈ ತರದ್ದು ಯಾವತ್ತೂ ನೀವು ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ, ಒಂದು ಜೀವಿಯಾಗಿ ನಾವು ಹೊರ ಬರ್ಬೇಕಾದ್ರೆ ಸುಮಾರು 40ರಿಂದ 300 ಮಿಲಿಯನ್ ವೀರ್ಯಾಣುಗಳು ಉತ್ಪತ್ತಿ ಆಗತ್ತೆ. ಅದರಲ್ಲಿ ಒಂದು ವೀರ್ಯಾಣು, ಒಂದು ಅಂಡಾಣುವನ್ನ ಸೇರಿ ಒಂದು ಜೀವಿಯಾಗಿ ಹೊರಬರತ್ತೆ. ಅಂದ್ರೆ 300 ಮಿಲಿಯನ್ ಸೆಲ್ಸು, ಅದ್ರಲ್ಲಿ ಒಂದು, ಇನ್ನಷ್ಟು ಸೆಲ್ಸ್ ಡೆಸ್ಟ್ರಾಯ್ ಆಗತ್ತೆ. ಅಷ್ಟು ಸೆಲ್ಸ್ ಗಳಲ್ಲಿ ನಾವು ಹೋರಾಟ ಮಾಡಿ ಒಂದು ಜೀವಿಯಾಗಿ ಭೂಮಿ ಮೇಲೆ ಬಂದಿದೀವಿ ಅಂದ್ರೆ ಸುಮ್ಮನೆ ಅಲ್ಲ. ನೀವಲ್ಲಿ ಒಂದು ದೊಡ್ಡ ಹೋರಾಟಗಾರರು. ಭಗವಂತ ನಿಮಗೆ ಏನೋ ಒಂದು ಕಾರಣವನ್ನ ಇಟ್ಟು ಒಂದು ಪರ್ಪಸ್ ಗಾಗಿ ನಿಮ್ಮನ್ನ ಈ ಭೂಮಿಗೆ ಕಳಿಸಿದ್ದಾನೆ. ಹಂಗಂತ ಕಳಿಸಿದ ಮೇಲೆ ನೀವು ಎಷ್ಟು ಪ್ರಭಾವಶಾಲಿಗಳು ಅನ್ನೋದನ್ನ ನೀವು ಯೋಚನೆ ಮಾಡಿ. ಒಂದು ಮಾನವ ಜೀವಿಯನ್ನ ಸೃಷ್ಟಿ ಮಾಡೋದ್ರ ಜೊತೆಗೆ ನಾವು ಒಂದು ಮಾನವ ಜನ್ಮವನ್ನ ತಾಳಿ ನಾವು ಈ ಭೂಮಿಗೆ ಬಂದಿದ್ದೀವಿ ಅಂದ್ರೆ ಖಂಡಿತವಾಗಿಯೂ ನಾವು ಸಾಧಕರು. ಮೊದಲನೇದಾಗಿ ಅದಕ್ಕೊಂದು ಸಣ್ಣ ಉದಾಹರಣೆಗೆ ಮೂಲಕ ನಿಮಗೆ ನಾನು ಆ ವಿಚಾರವನ್ನ ತಿಳಿಸೋಕೆ ಇಚ್ಛೆ ಪಡ್ತೇನೆ. ಒಂದು ಸಲ ಒಬ್ಬ ತಂದೆ ಒಂದು ಗಡಿಯಾರವನ್ನ ಮಗನಿಗೆ ಕೊಡ್ತಾನೆ. ಇದನ್ನ ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಪಡು ಮಗು, ಮಾರಾಟ ಮಾಡಬೇಡ, ಆದ್ರೆ ಇದ್ರ ಬೆಲೆ ಎಷ್ಟು ಅನ್ನೋದನ್ನ ತಿಳ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಪಡು, ವಿವಿಧ ಜಾಗಗಳಿಗೆ ಹೋಗಿ ನೀನು ಪ್ರಯತ್ನ ಮಾಡು ಅಂತ ಹೇಳ್ತಾನೆ. ಆಗ ಆ ಮಗು ತಂದೆ ಮಾತನ್ನ ಕೇಳ್ಕೊಂಡು ಆ ಒಂದು ಗಡಿಯಾರವನ್ನ ತಗೊಂಡು ಮೊದಲು ಗುಜರಿ ಅಂಗಡಿಗೆ ಹೋಗ್ತಾನೆ. ಆ ಗುಜರಿ ಅಂಗಡಿಗೆ ತೋರಿಸಿದಾಗ ಅವನ್ ನೋಡ್ಬಿಟ್ಟು ಅವನ ಕಲ್ಪನೆಗೆ ಎಷ್ಟು ನಿಲುಕುತ್ತೋ ಅಷ್ಟು ನೋಡ್ಬಿಟ್ಟು, ಓ ಇದು ತುಂಬಾ ಹಳೇದು, ಗುಜರಿಗೆ ಹಾಕುವಂತ ವಸ್ತು, ಸರಿ ಇದಕ್ಕೆ 50 ರೂಪಾಯಿ ಕೊಡ್ತೀನಪ್ಪ ಅಂತ ಹೇಳ್ತಾನೆ. ಆಯ್ತು, ಮನೇಲಿ ಕೇಳ್ಕೊಂಡ್ ಬರ್ತೀನಿ ಅಂತ ಮತ್ತೆ ಮುಂದೆ ಹೋಗ್ತಾನೆ. ಒಂದು ವಾಚ್ ಅಂಗಡಿಗೆ ಹೋಗ್ತಾನೆ. ವಾಚ್ ಅಂಗಡಿಗೆ ಹೋದಾಗ ಮತ್ತೆ ಅವನು ಎಲ್ಲ ವೀಕ್ಷಣೆ ಮಾಡ್ತಾನೆ. ವಾಚ್ ಮಾಲೀಕ, ಅಂಗಡಿ ಮಾಲೀಕ ಏನ್ ಮಾಡ್ತಾನೆ, ನೋಡಪ್ಪ ಕೆಲವೊಂದು ಭಾಗಗಳು ತುಂಬಾ ಹಳೇದಾಗಿದೆ, ಹಾಗಾಗಿ ಇದಕ್ಕೆ ನಾನು 500 ರೂಪಾಯಿ ಬೆಲೆ ಕೊಡಬಹುದು ಅಂತ ಹೇಳ್ತಾನೆ. ಅದಾದ ನಂತರ ಮತ್ತೆ 3ನೇ ಕಡೆ, ಅಂದ್ರೆ ಒಂದು ಮ್ಯೂಸಿಯಂ ಇರೋ ಕಡೆ ಹೋಗ್ತಾನೆ. ಆ ಮ್ಯೂಸಿಯಂಗೆ ಹೋದಾಗ ಅಲ್ಲಿ ವಿಜ್ಞಾನಿಗಳು ಮತ್ತೆ ಎಲ್ಲ ಪರಿಶೋಧಕರು ಅವರು ಎಲ್ಲ ಇರ್ತಾರೆ. ಅದನ್ನ ನೋಡ್ಬಿಟ್ಟು, ಅಬ್ಬಾ ಇದು ಎಂತಹ ಪುರಾತನವಾದಂತಹ ವಾಚು, ಇದು ಎಲ್ಲೂ ಸಿಗಲಾರ್ದು, ಇದಕ್ಕೆಷ್ಟು ಬೇಡಿಕೆ ಇದೆ ಅಂತ ಹೇಳಿ, ನೋಡಪ್ಪ ಈ ಒಂದು ವಾಚಿಗೆ 5 ಲಕ್ಷ ರೂಪಾಯಿಗಳನ್ನ ನಾವು ಕೊಡ್ತೇವೆ, ಇದಕ್ಕೆ 5 ಲಕ್ಷ ನಾವು ಬೆಲೆ ಕಟ್ತೇವೆ ಅಂತ ಹೇಳ್ತಾರೆ. ಅವಾಗ ಹುಡುಗನಿಗೆ ತುಂಬಾ ಆಶ್ಚರ್ಯ ಆಗತ್ತೆ. 50 ರೂಪಾಯಿಯಲ್ಲಿ, 500 ರೂಪಾಯಿಯಲ್ಲಿ, ಮತ್ತೆ 5 ಲಕ್ಷ ಎಲ್ಲಿ? ಆಗ ಮಗು ಆ ವಾಚನ್ನ ಹಿಡ್ಕೊಂಡು ಓಡ್ ಬಂದು ಅಪ್ಪನ ಹತ್ರ ಬರತ್ತೆ. ಅಪ್ಪ ಏನಪ್ಪ, 3 ಕಡೆ ಹೋದ್ರೆ 3 ಕಡೆನೂ ಬೇರೆ ಬೇರೆ ಬೆಲೆ ಹೇಳಿದ್ರು, ಹೇಗಪ್ಪ ಇದು ಸಾಧ್ಯ? ಒಂದೇ ವಸ್ತುಗೆ ಡಿಫ್ರೆಂಟ್ ಬೆಲೆ ಹೇಗ್ ಸಾಧ್ಯನಪ್ಪ ಅಂತ. ಆಗ ತಂದೆ ಹೇಳ್ತಾನೆ, ನೋಡು ಮಗು, ನಿನ್ನ ಬೆಲೆ ತಿಳಿಯದ ಜಾಗದಲ್ಲಿ ನೀನ್ ನಿಂತ್ರೆ ನಿನ್ನನ್ನ ಕಸವಾಗಿ ಕಾಣ್ತಾರೆ. ಅದೇ ನಿನ್ನ ಬೆಲೆಯನ್ನ ಅರಿತುಕೊಳ್ಳುವಂತಹ ಸ್ಥಾನದಲ್ಲಿ ನೀನು ನಿಂತಾಗ, ನೀನು ಸರಿಯಾದ ಜಾಗದಲ್ಲಿ ನೀನು ಇದ್ದಾಗ ನಿನ್ನ ಬೆಲೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಮಗು. ಹಾಗಾಗಿ ನೀನು ಎಲ್ಲಿರ್ಬೇಕು ಅನ್ನೋ ಆಯ್ಕೆ ನೀನ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಅಪ್ಪ ಹೇಳ್ತಾನೆ. ಹಾಗಾಗಿ ನೀವು ಇರುವಂತಹ ಅಥವಾ ಮಾಡ್ತಾ ಇರುವಂತಹ ಜಾಗದಲ್ಲಿ ನಿಮಗೆ ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ಅದು ನಿಮ್ಮ ಅಸಹಾಯಕತೆ ಅಲ್ಲ, ಆದ್ರೆ ನೀವು ತಪ್ಪು ಜಾಗದಲ್ಲಿ ಇದ್ದೀರಾ ಅಂತ ಅಷ್ಟೇ ಅರ್ಥ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಕೀಳಿರಿಮೆ ಮಾಡ್ಕೋಬೇಡಿ, ನಿಮ್ಮ ಬಗ್ಗೆ ನೀವು ತಾತ್ಸಾರ ಮಾಡಬೇಡಿ, ನಿಮ್ಮ ಬಗ್ಗೆ ಯಾವತ್ತೂ ನೀವು ಒಂದು ಕೆಟ್ಟದಾಗಿ ಆಲೋಚನೆ ಮಾಡಬೇಡಿ ಅಂತ ಹೇಳ್ತಾ, ಇನ್ನು ಸಾಧನೆ ಮಾಡೋದು ಬಹಳಷ್ಟಿದೆ ನಮ್ಮ ಜೀವನದಲ್ಲಿ. ಸರಿಯಾದ ಜಾಗವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ, ಸರಿಯಾದ ಜನರ ಜೊತೆ ನೀವು ಬೆರೀರಿ. ನಿಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿದೆ, ನಿಮ್ಮ ಸುತ್ತಮುತ್ತಲಿನ ಜನ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಅರಿವಿರ್ಲಿ. ಒಳ್ಳೆ ಜನರ ಸಂಗಡ ನೀವು ಮಾಡಿ. ಒಂದು ನಿಮ್ಗೆ ಏನಾದ್ರೂ ಬೇಸರ ಆದಾಗ ನಿಮ್ಮನ್ನ ಕೈ ಎತ್ತಿ ಮೇಲೆ ಒಂದು ಉತ್ತೇಜನೆ ಕೊಡುವಂತಹ ಜನಗಳ ಜೊತೆ ನೀವಿರಿ. ನಿಮಗೆ
ಇನ್ನೂ ನಿಮ್ಮ ಮನಸ್ಥಿತಿಯನ್ನ ಹಾಳು ಮಾಡುವಂತವ್ರ ಜೊತೆ ಯಾವತ್ತು ಬೆರಿಬೇಡಿ. ನಿಮ್ಮ ಒಂದು ಏನು ಆತ್ಮವಿಶ್ವಾಸ ಸದಾ ನಿಮ್ಮ ಜೊತೆ ಇರ್ಲಿ. ಖಂಡಿತವಾಗಿಯೂ ನಿಮ್ ಜೀವನದಲ್ಲಿ ನೀವು ಏನಾದ್ರೂ ಸಾಧನೆ ಮಾಡೇ ಮಾಡ್ತೀರಾ. ಹಾಗಾಗಿ ಆದ್ರೆ ನಮ್ಮ ಪ್ರಾಮಾಣಿಕತೆ, ನಮ್ಮ ನಿಯತ್ತು ಸದಾ ನಮ್ ಜೊತೆ ಇರ್ಬೇಕು. ಯಾವತ್ತೂ ನಾವು ಕೇಡನ್ನ ಬಗೆದೆ ಒಳ್ಳೆತನದಲ್ಲಿ ಹೋದಾಗ ಭಗವಂತ ಕೂಡ ನಿಮ್ ಕೈ ಹಿಡಿತಾನೆ ಅಂತ ಹೇಳ್ತಾ, ನೀವೆಲ್ಲರೂ ಮುಂದೆ ಒಂದು ಯಶಸ್ಸಿನ ಹಾದಿಯನ್ನ ಹಿಡಿಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.